ವಿಭಜನೆಯಾಗಿ ಪೂರ್ವ ಪಾಕಿಸ್ತಾನವಾಗಿ ಬಾಂಗ್ಲಾದೇಶ, ಪಶ್ಚಿಮ ಪಾಕಿಸ್ತಾನವಾಗಿ ಈಗಿರುವ ಪಾಕಿಸ್ತಾನ ವಿಭಜನೆಯಾದಾಗ ಪೂರ್ವ ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಲ್ಲಿ 24% ಹಿಂದೂಗಳಿದ್ರು, ಪಶ್ಚಿಮ ಪಾಕಿಸ್ತಾನದಲ್ಲಿ 15% ಇದ್ರು. ಇವತ್ತು ಬಾಂಗ್ಲಾದೇಶದಲ್ಲಿ ಅಥವಾ ಪೂರ್ವ ಪಾಕಿಸ್ತಾನದಲ್ಲಿ ಲೆಸ್ ದೆನ್ 6% ಹಿಂದೂಗಳಿದ್ದಾರೆ, ಪಾಕಿಸ್ತಾನದಲ್ಲಿ ಲೆಸ್ ದೆನ್ 1% ಇದ್ದಾರೆ. ಅಂದ್ರೆ ಇವರೆಲ್ಲ ಎಲ್ಲಿಗೆ ಹೋದ್ರು? ಇವರೆಲ್ಲ ಒಂದೋ ಕನ್ವರ್ಟ್ ಆದ್ರು, ಇಲ್ಲ ಕೊಲೆ ಆದ್ರು. ಅವ್ರ ಮೇಲೆ ಸತತವಾಗಿ ದೌರ್ಜನ್ಯಗಳು ನಡ್ಕೊಂಡು ಬಂದಿದ್ದಾವೆ. ಈಗ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅವರ ಸರ್ಕಾರ ಬದಲಾದ ನಂತರ, ಮೊಹಮ್ಮದ್ ಯೂನಸ್ ಬಂದಾದ ನಂತರ ಅವ್ಯಾಹತವಾಗಿ ಹಿಂದೂಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ. ದೀಪು ಚಂದ್ರ ದಾಸ್ ಮೇಲೆ ಆಕ್ರಮಣವನ್ನು, ಅದು ಏನೋ ಧರ್ಮನಿಂದನೆ, ಧರ್ಮ ಇವರೊಬ್ಬರಿಗೆ ಇರೋದ, ಯಾರನ್ನೋ ಕೊಲ್ಲಬೇಕು ಅಂತಂದ್ರೆ ಧರ್ಮನಿಂದನೆ ಅಂತ ಒಂದು ಸುಳ್ಳು ಆರೋಪ ಮಾಡೋದು, ಅವ್ರನ್ನ ಸುಟ್ಟಾಕುವಂತ ಕೆಲಸ ಮಾಡಿದರೆ. ಇದನ್ನು ನಾವು ಖಂಡಿಸೋದಂತೂ ಮಾತ್ರ ಅಲ್ಲ, ನಮ್ಮ ನೆರೆಹೊರೆನಲ್ಲೂ ಕೂಡ ಬಾಂಗ್ಲಾದೇಶಿಗಳಿದ್ದಾರೆ, ಅವ್ರನ್ನ ಇಲ್ಲಿ ಒದ್ದೋಡ್ಸೋಂಥ ಕೆಲಸನ ನಾವು ಮಾಡಿದ್ರೆ ಅದಕ್ಕೊಂದು ಸಂದೇಶ, ಒಂದು ಕಟುವಾದ ಸಂದೇಶನ ನಾವು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ನಮ್ಮ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಬರೀ ಸರ್ಕಾರ ಕ್ರಮ ಕೈಗೊಂಡ್ರೆ ಸಾಕಾಗಲ್ಲ, ನೆರೆಹೊರೆನಲ್ಲಿ ನಮ್ಮ ಮಧ್ಯದಲ್ಲೇ ಇರುವಂತರು ಇಲ್ಲಿ ಹೋಟೆಲ್ಗಳಲ್ಲಿ ಕೆಲಸ ಮಾಡಕ್ ಬಂದಿದ್ದಾರೆ, ಇವತ್ತು ಕ್ಲೀನರ್ಗಳಾಗಿ ಬಂದಿದ್ದಾರೆ, ತೋಟ ಗದ್ದೆಗಳಿಗೆ ಕೆಲಸಕ್ಕೆ ಬಂದಿದ್ದಾರೆ, ಇಲ್ಲೇ ನಿಮಗೆ ಮನೆ ಕೆಲಸಕ್ಕೂ ಕೂಡ ಬಂದಿದ್ದಾರೆ. ಡೆಲ್ಲಿ ಕಡೆ ಎಲ್ಲ ಕಡೆ ಸಮಸ್ಯೆ ಆಗಿದೆ, ಪೇಂಟಿಂಗು ಎಲ್ಲ ಕೆಲಸಕ್ಕೆ ಸೇರಿದ್ದಾರೆ. ಇವ್ರ ಬಗ್ಗೆ ಅಲರ್ಟ್ ಆಗಿ ಇಟ್ಕೊಂಡು ಇವ್ರನ್ನ ಇಲ್ಲಿಂದ ಒದ್ದೋಡ್ಸೋ ಕೆಲಸವನ್ನ ನಾವು ಮಾಡುವಂಥದ್ದನ್ನ ಮಾಡಬೇಕು. ಈ ಪ್ರೊಟೆಸ್ಟ್ ಜೊತೆಗೆ ನಮ್ಮ ನೆರೆಹೊರೆ ಬಗ್ಗೆನೂ ಕೂಡ ನಾವು ಕಂಡುಹಿಡುವಂಥದ್ದು ಒಳ್ಳೇದು ಅಂತ ಹೇಳ್ತಾ, ಇವತ್ತೆಲ್ಲ ಹಿಂದೂ ಪರ ಸಂಘಟನೆಗಳು ನೀವೆಲ್ಲ ಸೇರಿ ಒಂದು ಪ್ರೊಟೆಸ್ಟ್ ಮಾರ್ಚ್ ಮಾಡಿದಿರಿ. ನಿಮ್ಮೆಲ್ಲರಿಗೂ ಕೂಡ